ಓದಲು ಅಂತ ವಿದೇಶಕ್ಕೆ ಕಾಲೇಜಿಗೆ ಕಳಿಸಿದರೆ ಪುನೀತ್ ರಾಜ್ಕುಮಾರ್ ಮಗಳು ಮಾಡಿದ್ದೇನು ಗೊತ್ತಾ? ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ಕುಟುಂಬ. ಸೊ ಅಷ್ಟಕ್ಕೂ ಏನು ಮಾಡಿದ್ರು ಒಂದು ಪುನೀತ್ ರಾಜ್ಕುಮಾರ್ ಅವರ ಮಗಳು ಯಾಕೆ ಒಂದು ಕಣ್ಣೀರನ್ನು ಹಾಕಿದ್ರು? ಅಪ್ಪು ಅವ್ರದ್ದು ಒಂದು ದೊಡ್ಡ ಆಸೆ ಇತ್ತು, ನನ್ನ ಮಗಳು ಆದಷ್ಟು ಬೇಗ ವಿದೇಶದಲ್ಲಿ ಒಂದು ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಬಿಟ್ಟು ಅವಳದೇ ಆದ ಒಂದು ಬಿಸ್ನೆಸ್ಸನ್ನು ಮಾಡಬೇಕು, ಏನಾದರೂ ಅವಳು ಒಂದು ಹೆಲ್ಪಿಂಗ್ ನೇಚರ್ ಅಂತಕ್ಕಂಥದ್ದು ಅವಳಲ್ಲೂ ಬರಬೇಕು, ಅವಳ ಕಾಲ ಮೇಲೆ ಅವಳು ಆದಷ್ಟು ಬೇಗ ನಿಂತ್ಕೊಳ್ಬೇಕು ಅನ್ನೋದು ಅಪ್ಪು ಅವರ ಆಸೆ ಆಗಿತ್ತು. ಸೊ ಅದಕ್ಕಾಗಿ ಅವರು ಒಂದು ಅವರ ಮಾಸ್ಟರ್ಸ್ ಅನ್ನ ಮಾಡೋದಕ್ಕೆ ಒಂದು ಬೇರೆ ದೇಶದಲ್ಲಿ ಇಟ್ಟಿದ್ರು. ಸೊ ಇಂತಹ ಅಪ್ಪು ಅವರ ಕನಸು ತುಂಬಾನೇ ಇಟ್ಟಿದ್ರು ಒಂದು ಧೃತಿ ಅವರ ಮೇಲೆ. ಆದರೆ ಇಲ್ಲಿ ಧೃತಿ ಮಾಡಿದ್ದೇನು ಗೊತ್ತಾ? ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಮಾಡಿದ್ದನ್ನ ನೋಡಿ ಒಂದು ಕಣ್ಣೀರನ್ನು ಹಾಕಿದೆ ಒಂದು ದೊಡ್ಡಮನೆ ಕುಟುಂಬ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಸೊ ಅಷ್ಟಕ್ಕೂ ಏನು ಮಾಡಿದ್ರು, ಯಾಕೆ ಒಂದು ಕಣ್ಣೀರನ್ನು ಹಾಕಿದ್ರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ವಿದೇಶದಲ್ಲಿ ಅಂತ ಮಾಡಿದ್ದಾದ್ರೂ ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಲೈಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದ್ರೆ, ಒಂದು ಅಪ್ಪು ಅವರು ಒಂದು ಬದುಕಿರುವಾಗಲೇ ತಮ್ಮ ಮಗಳನ್ನ ವಿದೇಶದಲ್ಲಿ ಓದೋಕೆ ಇಟ್ಟಿದ್ರು. ಯಾಕಪ್ಪ ಅಂತಂದ್ರೆ ಅಪ್ಪು ಅವರಿಗೆ ಒಂದು ಆಸೆ ಇತ್ತು, ನನ್ನ ಮಗಳು ವಿದೇಶದಲ್ಲಿ ಓದಬೇಕು, ವಿದೇಶದಲ್ಲಿ ಒಂದು ಮಾಸ್ಟರ್ಸ್ ಅನ್ನ ಕಂಪ್ಲೀಟ್ ಮಾಡಿಬಿಟ್ಟು ಆದಷ್ಟು ಬೇಗ ಅವ್ರ ಕಾಲ ಮೇಲೆ ಅವಳು ನಿಂತ್ಕೊಳ್ಬೇಕು ಅನ್ನೋದು ಒಂದು ಅಪ್ಪು ಅವರ ಆಸೆ ಆಗಿತ್ತು. ಸೊ ಅಪ್ಪು ಅವರು ತಮ್ಮ ಆಸೆಯಂತೆ ತಮ್ಮ ಮಗಳನ್ನ ವಿದೇಶದಲ್ಲಿ ಓದೋಕೆ ಅಂತ ಇಟ್ಟಿದ್ರು, ವಿದೇಶದ ಕಾಲೇಜಿನಲ್ಲಿ ಒಂದು ಓದೋಕೆ ಅಂತ ಇಟ್ಟಿದ್ರು. ಅಪ್ಪು ಅವರು ಮರಣ ಹೊಂದಿದಾಗಲೂ ಕೂಡ ಒಂದು ಅವರ ಮಗಳು ಧೃತಿ ಅವರು ವಿದೇಶದಲ್ಲಿ ಇದ್ರು, ವಿದೇಶದಿಂದ ಫ್ಲೈಟ್ನ ಮುಖಾಂತರ ಬಂದಿದ್ರು. ಸೊ ಅದೆಲ್ಲ ನಿಮಗೆ ಕೂಡ ಗೊತ್ತೇ ಇದೆ. ಸೊ ಇಂತಹ ಪುನೀತ್ ರಾಜ್ಕುಮಾರ್ ಅವರು ಹಲವಾರು ಸಾಧನೆಗಳನ್ನ ಮಾಡಿದ್ದಾರೆ. ಸೊ ಯಾವ ರೀತಿಯಪ್ಪ ಅಂತಂದ್ರೆ, ಇಂದಿಗೂ ಕೂಡ ದೇವರಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ, ಹಾಗೆ ನಮ್ಮೆಲ್ಲರ ಮನೆಯಲ್ಲಿ ಫೋಟೋಗಳೊಂದಿಗೆ ದೇವರ ಒಂದು ಸ್ಥಾನದಲ್ಲಿ ಒಂದು ತೂಗ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಮಾಡಿದ ಅಪ್ಪು ಅವರು ಒಂದು ನನ್ನ ಮಗಳಿನ ಬಗ್ಗೆ ತುಂಬಾನೇ ಕನಸನ್ನ ಕಂಡಿದ್ರು, ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ. ಸೊ ಆದ್ರೆ ಇಲ್ಲಿ ಮಾಡಿದ್ದೇನು ನೋಡಿ. ಹೌದು ಸ್ನೇಹಿತರೆ, ಒಂದು ಅಪ್ಪು ಅವರು ಒಂದು ಹಲವಾರು ಜನರಿಗೆ ದಾನ ಧರ್ಮಗಳನ್ನ ಮಾಡಿದ್ದಾರೆ. ಸೊ ಎಷ್ಟೊಂದು ದಾನ ಧರ್ಮಗಳನ್ನ ಮಾಡಿದ್ರು ಕೂಡ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ. ಸೊ ಎಡಗೈಗೆ ಮಾಡಿರೋದು ಒಂದು ಬಲಗೈಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಒಂದು ದಾನ ಧರ್ಮಗಳನ್ನ ಇವರು ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಮಾಡಿದ ಪುನೀತ್ ರಾಜ್ಕುಮಾರ್ ಅವರು, ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ಒಂದು ತುಂಬಾನೇ ಯಾರಿಗೂ ಕೂಡ ಹೇಳ್ಕೊಂಡಿಲ್ಲ, ಯಾರಿಗೂ ಕೂಡ ಯಾಕೆ ತಮ್ಮ ಫ್ಯಾಮಿಲಿಗೆ ಸರಿಯಾಗಿ ಹೇಳ್ಕೊಂಡಿಲ್ಲ. ಸೊ ಇಷ್ಟೆಲ್ಲ ಮಾಡಿದ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಫ್ಯಾಮಿಲಿಗೆ ತಾವು ಮಾಡಿದ್ರ ಬಗ್ಗೆ ಗೊತ್ತಿಲ್ಲ. ಸೊ ಒಂದು ಅವರು ಮರಣಾನದ ನಂತರವೇ ಸೊ ಅವರ ಫ್ಯಾಮಿಲಿಗಾಗ್ಲಿ ಒಂದು ಅಭಿಮಾನಿಗಳಾಗ್ಲಿ ಗೊತ್ತಾಯ್ತು. ಸೊ ಇಷ್ಟೆಲ್ಲ ಮಾಡಿದ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಒಂದು ಹೆಮ್ಮೆ ಅನಿಸುತ್ತೆ. ಯಾಕಪ್ಪ ಅಂತಂದ್ರೆ ನಮ್ಮ ಕನ್ನಡದ ಹೀರೋ ಅವರು. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆದಂತ ಹೀರೋ, ನಮ್ಮ ಕರ್ನಾಟಕದಲ್ಲಿ ಬೆಳೆದಂತ ಹೀರೋ. ಸೊ ಹೀರೋ ಅಲ್ಲದೆ ಈಗ ದೇವರಾಗಿ ನಿಂತಿದ್ದಾರೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಅಪ್ಪು ಅವರು ತಮ್ಮ ಮಗಳನ್ನ ವಿದೇಶದಲ್ಲಿ ಓದೋಕೆ ಅಂತ ಇಟ್ಟಿದ್ರು. ಮಗಳು ವಿದೇಶದಲ್ಲಿ ಏನೋ ಚೆನ್ನಾಗಿ ಓದ್ತಾ ಇದ್ರು. ಸೊ ಈಗಾಗಲೇ ಡಿಗ್ರಿಯನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಧೃತಿ ಪುನೀತ್ ರಾಜ್ಕುಮಾರ್ ಅವರು ವಿದೇಶದಲ್ಲಿ. ಆದರೆ ಇದ್ದಕ್ಕಿದ್ದ ಹಾಗೆ ಏನಾಗಿದೆಯಪ್ಪ ಅಂತಂದರೆ, ಒಂದು ಕಾಲ್ ಮಾಡಿಬಿಟ್ಟು ಏನು ಹೇಳಿದಾರೆಪ್ಪ ಅಂತಂದರೆ, ಇಲ್ಲ ನಾನು ಒಂದು ವಿದೇಶದಲ್ಲೇ ಸೆಟ್ಲ್ ಆಗ್ತೀನಿ, ಸೊ ಇಲ್ಲೇ ಒಂದು ಏನಾದರೂ ಬಿಸ್ನೆಸ್ಸನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದನ್ನು ಕೇಳಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ದೊಡ್ಡ ಮನೆ ಕುಟುಂಬ ಒಂದು ಕಣ್ಣೀರನ್ನು ಹಾಕಿದೆ. ಯಾಕಪ್ಪ ಅಂತಂದರೆ, ನನ್ನ ಮಗಳು ಒಂದು ಕರ್ನಾಟಕಕ್ಕೆ ಬಂದು ಏನಾದರೂ ಸಾಧನೆ ಮಾಡಬೇಕೆನ್ನೋದು ಅಪ್ಪನ ಆಸೆ ಆಗಿತ್ತು. ಸೊ ನೀನು ವಿದೇಶದಲ್ಲಿ ಇರ್ತೀನಿ ಅಂತ ಹೇಳ್ತಿದ್ದೆ ಅನ್ನೋ ಒಂದು ಮಾತನ್ನು ಇಟ್ಕೊಂಡ್ಬಿಟ್ಟು ಒಂದು ಕಣ್ಣೀರನ್ನ ಹಾಕಿದ್ದಾರೆ. ಸೊ ಇನ್ನು ಧೃತಿ ಪುನೀತ್ ರಾಜ್ಕುಮಾರ್ ಅವರು ತುಂಬಾ ಚೆನ್ನಾಗಿ ಓದ್ಬಿಟ್ಟು ಸೊ ಇಷ್ಟೆಲ್ಲ ಸಾಧನೆಯನ್ನ ಮಾಡ್ಬಿಟ್ಟು ಸೊ ಈ ರೀತಿಯಾಗಿ ಮಾಡಿದ್ದು ಸರಿಯೇ? ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ? ಅಪ್ಪು ಅವರ ಕನಸಿನ ಒಂದು ನುಚ್ಚು ನೂರು ಮಾಡಿದ್ರ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.